ಹಿರಿಯ ನಟ ದ್ವಾರಕೀಶ್ ಅವರ ಬಾಮೈದ ವೆಂಕಟೇಶ್ ಅವರಿದ್ದಾರೆ. ತುಂಬಾ ಅವ್ರನ್ನ ಹತ್ತಿರದಿಂದ ಕಂಡಂತವರು. ಸೊ ಅವರ ಇಡೀ ಜರ್ನಿ ಬಗ್ಗೆ ಮಾತಾಡಕ್ಕೆ ನಮ್ಮ ಜೊತೆ ಸರ್. ದ್ವಾರಕೀಶ್ ಅವರು ಅಂದ್ರೆ ಹೊರಗಿರುವಂತವ್ರಿಗೆ ಒಂದೊಂದು ರೀತಿಯಲ್ಲಿ ಪರಿಚಯ ಆಗಿರ್ತಾರೆ. ಬಟ್ ನೀವು ತುಂಬಾ ವರ್ಷದ ಸಂಬಂಧ, ಕುಟುಂಬ ಸಂಬಂಧಿ ಕೂಡ, ಬಾಮೈದ ಕೂಡ ಹೌದು. ಹೇಗಿದ್ರು, ಹೆಂಗೆ ಶುರುವಾಯಿತು ನಿಮ್ಮ ಪರಿಚಯ? ನಮ್ಮ ಪರಿಚಯ 70ಸಲ್ಲೇ ಸ್ಟಾರ್ಟ್ ಆಯಿತು. 69, 70ನಲ್ಲಿ ಮೇರ್ ಮುತ್ತಣ್ಣ ತಗರಾಗಿಂದ ಪರಿಚಯ ನನಗೆ. ಅವ್ರ ಜೊತೆಗೆ ಇರ್ತಿದ್ದೆ ನಾನು, ಅವ್ರ ಮನೇಲೇ ಓದ್ತಾ ಇದ್ದೆ ನಾನು. ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಆಮೇಲೆ ಒಳ್ಳೊಳ್ಳೆ ಪಿಕ್ಚರ್ ತೆಗೆದ್ರು, ಲಾಸ್ ಆಯಿತು, ಇದಾಯಿತು ಎಲ್ಲ. ಗೆಲುವು ಸೋಲು ಎರಡನ್ನೂ ಬಹಳ ಕಂಡವರು ಅವರು. ನಾನು ಕನ್ನಡ ಚಿತ್ರರಂಗದಲ್ಲೇ ಫಸ್ಟು ಅಬ್ರಾಡಲ್ಲಿ ಪಿಕ್ಚರ್ ತೆಗೆದ್ರೆ ಯಾರಪ್ಪ ಅಂದರೆ ಇವರೇ. ಸಿಂಗಪುರದಲ್ಲಿ ರಾಜಕೊಳ್ಳ ಅಂತ ತೆಗೆದ್ರು ಅವಾಗ. ಫಸ್ಟ್ ಕನ್ನಡ ಪಿಕ್ಚರ್ ಫಾರಿನಲ್ಲಿ ತೆಗೆದಿದ್ದು ಇವರೇ. ಆಮೇಲೆ ಮೇರ್ ಮುತ್ತಣ್ಣ ಅಂತ ತೆಗೆದ್ರು. ಆಮೇಲೆ ಭಾಗ್ಯವಂತರು ಅಂತ ತೆಗೆದ್ರು ರಾಜ್ಕುಮಾರ್ ಹಾಕ್ಕೊಂಡು. 2 ಪಿಕ್ಚರ್ಸ್ ಆಗ್ತಾ ಆಯಿತು. ಹೀಗೆ ಲೈಫ್ ನಡೀತು. ಈಗ ಮೇರ್ ಮುತ್ತಣ್ಣ ಟೈಮಲ್ಲಿ ಸಹಜವಾಗಿ ಅವರು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಂತ ಟೈಮಲ್ಲಿ ನೀವು ಕೂಡ ಹತ್ತಿರದಿಂದ ನೋಡಿದಿರಿ. ಹೇಗಿರ್ತಾ ಇದ್ರು, ಏನ್ ಮಾತಾಡ್ತಿದ್ರು, ಅವ್ರ ಕನಸುಗಳು ಹೆಂಗಿರ್ತಿತ್ತು? ಅವ್ರು ಎಲ್ಲರ ಜೊತೆ ಅವ್ರು ಸಿನಿಮಾ ಬಿಟ್ಟು ಲೈಫಲ್ಲಿ ಬೇರೆ ಏನೂ ಇಲ್ಲ ಅವ್ರಿಗೆ. ಅವ್ರು ಏನಿದ್ರು ಸಿನಿಮಾ ತೆಗಿಬೇಕು, ಇದು ಮಾಡಿ. ಎಷ್ಟು ಜನಕ್ಕೆ ಊಟ ಹಾಕಿದ್ದಾರೆ ಅಂದರೆ ಅವ್ರ ಮನೆಯಲ್ಲಿ ಅಷ್ಟು ಜನ ಊಟಕ್ಕೆ ಹಾಕಿದ್ದಾರೆ. ಬಂದವ್ರಿಗೆಲ್ಲ ಯಾವಾಗಲೂ ಊಟ, ಕಾಫಿ, ತಿಂಡಿ ಎಲ್ಲ ಕಳ್ಸೋಂಗೇ ಇಲ್ಲ ಅವರು. ಅವರ ಹೆಂಡತಿ ಅಂತ ಅಂಬುಜಾ ಮಾತ್ರ ಅನ್ನಪೂರ್ಣಿ ಅಂತಲೇ ಕರಿತಾಯಿದ್ರು ಅವರೆಲ್ಲರೂ ಜನ ಅವ್ರನ್ನ. ಆ ಥರ ಇದ್ರು ಅವ್ರ ಮನೆ. ಸರ್, ಈಗ ಸಹಜವಾಗಿ ತುಂಬಾ ಅಂದ್ರೆ ದಿನಗಳನ್ನು ನೋಡಿರ್ತೀರ, ಏರುಪೇರು, ಏಳು ಬೀಳಿ ಎಲ್ಲವನ್ನೂ ಕಂಡಂತವ್ರು ದ್ವಾರಕೀಶ್ ಅವರು. ಸೊ ಅವರ ಏಳು ಬೀಳುಗಳನ್ನ, ಸಂದರ್ಭಗಳನ್ನ ಹೆಂಗೆ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ರು, ಆಪ್ತರ ಜೊತೆಗೆ ಅನ್ನೋದು? ಅವ್ರು ಹೇಳ್ತಾ ಇದ್ರು, ಜೀವನದಲ್ಲಿ ನಾನು ಏನೇನು ಮಾಡಲ್ಲ, ನಂದೆಲ್ಲ ಕಷ್ಟಪಟ್ಟು ಬಂದಿದ್ದೀನಿ, ಏನು ನಡೀತಾ ಇದೆ, ಇದರಲ್ಲಿ ಮುಂದೆ ಹೋಗ್ತಾ ಇದ್ದೀನಿ, ದೇವ್ರು ನಾನು ಹಿಂಗೆ ಬಟ್ ಆದರೆ ಬರ್ತಾ ಏನಾಯ್ತು, ಸೋಲು ಸ್ಟಾರ್ಟ್ ಆಯಿತು. ಇಲ್ಲಿಂದ ರಾಜಕೀಯ ಇದರಿಂದ ಏನೋ ಇದಾಗಿ ಅವ್ರು ಇಲ್ಲಿಂದ ಇಳ್ಬಿಟ್ಟು ಚೆನ್ನೈಗೆ ಹೋಗೋ ಪರಿಸ್ಥಿತಿ ಬಂತು. ಚೆನ್ನೈಗೆ ಹೋದರು. ಚೆನ್ನೈಯಿಂದ ಮತ್ತೆ ಪುನಃ ಬೆಂಗಳೂರಿಗೆ ಬಂದರು. ಬೆಂಗಳೂರು ಬಂದು ಒಂದು ಒಳ್ಳೆ ಆಪ್ತ ಮಿತ್ರ ತೆಗೆದ ಮೇಲೆ ಒಳ್ಳೆ ಸಕ್ಸಸ್ ಆಯಿತು. ಒಂದು ಒಳ್ಳೆ ಮನೆ ಕಟ್ಟ HR ಲೇಔಟಲ್ಲಿದ್ದರು. ಇದೆಲ್ಲ ಇದಾಯಿತು. ಏನೋ ಈ ಥರ ಆಯಿತು. ಈಗ ಅದಾದಮೇಲೆ ಮತ್ತೆಲ್ಲ ಪಿಕ್ಚರ್ ತೆಗೆದಿದ್ದೆಲ್ಲ ಲಾಸ್ ಆಗಿ ಕೊನೆಗೆ ಇನ್ನೊಂದು ತೆಗೆದ್ರು, ಆಯುಷ್ಮಾನ್ ಭಾವ. ಅದು ಹೋದ್ಮೇಲಂತೂ ಎಲ್ಲ ಆಸ್ತಿ ಮಾರ್ಬಿಟ್ಟು ಕೊನೆಗೆ ಮಗನ ಜೊತೆ ಇಲ್ಲಿ ಮನೆಗೆ ಬಂದಿದ್ರು ಅಷ್ಟಂತ ಹೇಳ್ಬೋದು. ಈಗ ಇಷ್ಟು ದೊಡ್ಡ ನಟರು, ನಿರ್ಮಾಪಕರು, ಅವರ ಆರ್ಥಿಕ ಸಂಕಷ್ಟ ನೀವು ಕೂಡ ಹತ್ತಿರದಿಂದ ಕಂಡಿದ್ದೀರಿ. ತುಂಬಾ ಅಂದ್ರೆ ಇದು ನಿಭಾಯಿಸೋಕೆ ಆಗಿಲ್ಲ ಅನ್ನೋದು ದ್ವಾರಕೀಶ್ ಸರ್ ಯಾವ ಸಂದರ್ಭದಲ್ಲಿತ್ತು, ಯಾವ ಪೀರಿಯಡಲ್ಲಿ ನೀವು ನೋಡಿದ್ರಿ, ಏನು ಹೇಳ್ತಾ ಇದ್ರು ಅಂತ? ಒಂದು ಕೊನೆಗೆ ಇವೆಲ್ಲ ಮುಂಚೆ ಎಲ್ಲ ಎಷ್ಟೈದಾದ್ರೂ ನಡೀತಾ ಇತ್ತು ಲೈಫು. ಈಗೇನಾಯ್ತು, ಬರ್ತಾ ಅವ್ರಿಗೆ ಇದು ತಾಳ್ಲಾರ್ದಂಗೆ ಆಗ್ಬಿಡ್ತು. ಭಾಳ ಕಷ್ಟ ಆಗ್ಬಿಡ್ತು. ಏನು ಮಾಡ್ತೀರಾ ಲೈಫಲ್ಲಿ? ಏಳು ಬೀಳು ಇರುತ್ತೆ, ಬೀಳೋದೇ ಜಾಸ್ತಿ ಆಗ್ಬಿಟ್ರೆ ಕಷ್ಟ ಮನುಷ್ಯನಿಗೆ. ಹಂಗಾಗಿ ಈಗ ಎಕ್ಸಾಕ್ಟಾಗಿ ಏನಾಗಿತ್ತು ಅವ್ರಿಗೆ? ಎಷ್ಟೊತ್ತಿಗೆ ಆಯಿತು? ರಾತ್ರಿ ಮಲಗಿದ್ದಾರೆ. ಬೆಳಗ್ಗೆ 9, 10 ಗಂಟೆ ಮೇಲೆ ಹೇಳೋದು ಅವರು ನಾರ್ಮಲಿ. ಈಗ ಹೇಳಲಿಲ್ಲ ಅಂತ ಅವ್ರ ಮಗ 10ವರೆಗೂ ನೋಡಿದರೆ ಮೂಮೆಂಟ್ ಇಲ್ಲ, ಬಾಡಿ ಮೂಮೆಂಟ್ ಇಲ್ಲ, ಏನಿಲ್ಲ. ಹಿಂಗಾದ ತಕ್ಷಣ ಏನು ಇದಾಯಿತು ನೋಡಿದರೆ, ಇಲ್ಲ ಡಾಕ್ಟ್ರ್ ಕರೆಸ್ಬೇಕು ಅಂದರು. ಡಾಕ್ಟ್ರ್ ಗಾಳೆ ಅವನಿಗೆ ಡೌಟ್ ಬಂದುಬಿಡ್ತು ಅವನಿಗೆ. ಡಾಕ್ಟ್ರ್ ಬಂದು ಇದು ಮಾಡಿ ಒಂದು ECG ಮಾಡಿ ಕನ್ಫರ್ಮ್ ಮಾಡಿ ಹೇಳ್ಬಿಟ್ರು ಇಲ್ಲ ಹಿಂಗೆ ಅಂತೇಳಿ. ನಂಗೆ 11 ಗಂಟೆಗೆ ಫೋನ್ ಮಾಡ್ದೆ, ಬಂದುಬಿಡಿ ಇಮ್ಮಿಡಿಯೇಟ್ ಬಂದುಬಿಡಿ, ಅಪ್ಪ ಇದಾಗ್ತಾಯಿದ್ರು, ಬಂದುಬಿಡಿ.